ನೀವು ಲಾಂಗ್ ಟರ್ಮ್ ಅಲ್ಲಿ ದೊಡ್ಡ ಯಶಸ್ಸನ್ನು ಈ ಬಿಸ್ನೆಸ್ ಅಲ್ಲಿ ಪಡಿಲಿಕ್ಕೆ ಆಗ್ತದೆ. ಸೊ ಇದು ಇವತ್ತು ಒಂದು ಕೋರ್ನ 10 ಸ್ಟೆಪ್. ಸೊ ಇವತ್ತು ನಿಮ್ ಜೊತೆಗೆ ನಾನು ಹೈಲೈಟ್ ಮಾಡುವಂತ ಒಂದು ಸ್ಟೆಪ್ ಅಂತ ಹೇಳಿದ್ರೆ ಇಟ್ಸ್ ಮೋಸ್ಟ್ ಕನ್ಫ್ಯೂಸಿಂಗ್, ಮತ್ತು ಕೆಲವರಿಗೆ ನಂಬಿಕೆ ಉಂಟಾ ಇಲ್ವಾ ಗೊತ್ತಿಲ್ಲ. ಸೊ ಆದ್ರೆ ಇದೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಆಗಿರ್ತದೆ. ಅದೇ ರೀಡ್ ಸೆಲ್ಫ್ ಟಾಕ್, ಸ್ವಯಂ ಸಂಭಾಷಣೆಯನ್ನು ಓದುವಂಥದ್ದು ಬೆಳಿಗ್ಗೆ ಮತ್ತು ನೈಟ್. ಸೊ ಈ ಒಂದು ವಿಚಾರದ ಬಗ್ಗೆ ಸೊ ಇವತ್ತಿನ ಒಂದು ಸಬ್ಜೆಕ್ಟ್ ಆಗಿರ್ತದೆ. ಸೊ ಸೆಲ್ಫ್ ಟಾಕ್ ಅಂದ್ರೆ ಏನು, ಸೊ ಅದರ ಒಂದು ಇಂಪಾರ್ಟೆನ್ಸ್ ಏನು. ಸೊ ನೋಡಿ, ಇಟ್ಸ್ ಅ ವೆರಿ ಸಿಂಪಲ್. ಇದು ಪಾಸಿಟಿವ್ ರೀಪ್ರೋಗ್ರಾಮಿಂಗ್ ಅಷ್ಟೇ. ಸೊ ಈಗ ನಿಮ್ಮ ಮೊಬೈಲ್ ಕೆಲವೊಮ್ಮೆ ನೋಡಿ, ಸೊ ಅದು ಓವರ್ಲೋಡ್ ಆಗಿ ಹ್ಯಾಂಗ್ ಆಗಿ ಬಿಡ್ತದೆ. ಆಗ ಏನ್ ಮಾಡ್ತೀರಿ ನೀವು? ಸೊ ಒಂದು ರೀಸ್ಟಾರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ. ಆಗ ಸರಿ ಆಗದಿದ್ರೆ ಏನ್ ಮಾಡ್ತೀರಿ? ಡೈರೆಕ್ಟ್ ಶೋರೂಮಿಗೆ ಕೊಟ್ಟು ಅಥವಾ ಒಂದು ಸರ್ವಿಸ್ ಸೆಂಟರಿಗೆ ಕೊಟ್ಟು ಅದನ್ನು ರೀಫಾರ್ಮ್ಯಾಟ್ ಮಾಡಿ ಬಿಡ್ತೀರಿ. ಅಂದ್ರೆ ಸೊ ಇದ್ದ ಓಲ್ಡ್ ಪ್ರೋಗ್ರಾಮ್ ಅನ್ನನ್ನೆಲ್ಲ ತೆಗೆದು ಹೊಸ ಪ್ರೋಗ್ರಾಮ್ ಅನ್ನ ಆ ಪ್ಲೇಸ್ ಅಲ್ಲಿ ಇಟ್ಟು ಬಿಡ್ತಾರೆ. ಸೊ ಆಗ ನಿಮ್ಮ ಮೊಬೈಲ್ ಸ್ಮೂತ್ ರನ್ ಆಗ್ತಾ ಇದೆ. ಅದೇ ರೀತಿ ಸೊ ನಿಮ್ಮ ಮೈಂಡಿನಲ್ಲಿ ಇರುವಂತ ಏನು ಪ್ರೋಗ್ರಾಮ್ ನೋಡಿ, ಹ್ಯಾವಿಂಗ್ ದಿ ರಾಂಗ್ ಮೆಂಟಲ್ ಪ್ರೋಗ್ರಾಮ್ ಈಸ್ ದ ಗ್ರೇಟೆಸ್ಟ್ ರೀಸನ್ ಆಫ್ ಆಲ್ ವೈ ಪೀಪಲ್ ಫೇಲ್ ಎಟ್ ಎನಿಥಿಂಗ್. ಯಾವುದೇ ಒಂದು ಫೀಲ್ಡ್ ಅಲ್ಲಿ ಅವರು ಜನರು ಫೇಲಿಯರ್ ಆಗ್ತಾ ಇದ್ದಾರೆ ಅಂತಾದ್ರೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಸೊ ರಾಂಗ್ ಮೆಂಟಲ್ ಪ್ರೋಗ್ರಾಮಿಂಗ್. ಸೊ ಇಲ್ಲಿ ನಮ್ಮ ಒಂದು ಪ್ರಕ್ರಿಯೆ, ಈ ಒಂದು ಸೆಲ್ಫ್ ಟಾಕ್ ಅನ್ನು ನೀವು ಓದುವುದರಿಂದ ಆಗುವಂಥದ್ದು ಹೇಳಿದ್ರೆ ಸೊ ಪಾಸಿಟಿವ್ ಪ್ರೋಗ್ರಾಮಿಂಗ್ ಆಗುವಂಥದ್ದು ಇಲ್ಲಿ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿಯಲ್ಸ್ ಅಷ್ಟೇ, ಇದರಲ್ಲಿ ಕೀ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ ಸೊ ನೀವು ಯಾವ ರೀತಿ ಪ್ರೋಗ್ರಾಮಿಂಗ್ ಮಾಡಿದ್ರಿ ಅದರ ಮೇಲೆ ನಿಮ್ಗೆ ಲಾಂಗ್ ಟರ್ಮ್ ಸಕ್ಸಸ್ ಸಿಗ್ತದೆ. ಈಗ ಕೆಲವರೆಲ್ಲ ಇನಿಷಿಯಲಿ ಕ್ವಿಕ್ ಆಗಿ ಒಂದು ದೊಡ್ಡ ಹಂತ ತಲುಪಿರ್ಬೋದು. ಸೊ ಅದರ ನಂತರ ಅವರದ್ದು ವಾಲ್ಯೂಮ್ ಕಡಿಮೆ ಆಗುವಂಥದ್ದು, ಸೊ ಟೀಮೇ ಡೆವಲಪ್ ಆಗದೆ ಇರುವಂಥದ್ದು. ಅದಕ್ಕೆ ಕಾರಣ ಏನು ಹೇಳಿದ್ರೆ ಸೊ ಈ ಒಂದು ನೆಗೆಟಿವ್ ಪ್ರೋಗ್ರಾಮಿಂಗ್ ಆಗಿರ್ತದೆ. ಸೊ ಅದರಿಂದ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಸೊ ನಿಮ್ಗೆ ಎಲ್ಲ ಪ್ರಯತ್ನ ಮಾಡಿ ನಿಮ್ಗೆ ಯಶಸ್ಸು ಹೆಚ್ಚು ಸಿಗ್ತಾ ಇಲ್ಲ ಅಂತಾದ್ರೆ ಸೊ ನಿಮ್ಮ ಪ್ರೋಗ್ರಾಮಿಂಗ್ ಅನ್ನು ಸರಿ ಮಾಡ್ಕೊಳ್ಳಿ. ಸೊ ಅದರಿಂದ ಸೊ ಈ ಒಂದು ಅದಕ್ಕೆ ಸಿಂಪಲ್ ವೇ ಅಂತ ಹೇಳಿದ್ರೆ ಸೊ ಈ ಒಂದು ಸೆಲ್ಫ್ ಟಾಕ್ ಅನ್ನು ನೀವು ಫಾಲೋ ಮಾಡುವಂಥದ್ದು. ಸೊ ಅದು ಏನು, ಸೆಲ್ಫ್ ಟಾಕ್ ಅಂದ್ರೆ ಏನು, ಸೊ ಅದನ್ನು ಯಾಕೆ ಓದಬೇಕು, ಸೊ ಇದನ್ನು ಮನವರಿಕೆ ಮಾಡುವಂಥದ್ದೇ ಇವತ್ತಿನ ಒಂದು ಸೆಷನ್ನ ಉದ್ದೇಶ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೀವು ನೋಡಿ, ಸೊ ನಿಮ್ಗೆ ಬದಲಾವಣೆ ಆಗ್ಲಿಕ್ಕೆ ಉಂಟಾ? ಸೊ ನಿಮ್ಮ ಈಗಿನ ಏನು ಪ್ರೋಗ್ರಾಮಿಂಗ್ ಇದೆ, ಸೊ ಆ ಪ್ರೋಗ್ರಾಮಿಂಗ್ ಇಂದ ನಿಮ್ಗೆ ಎಷ್ಟು ಯಶಸ್ಸು ಸಿಕ್ಕಿದೆ, ಸೊ ಅದಕ್ಕಿಂತ ಜಾಸ್ತಿ ಯಶಸ್ಸು ಸಿಗ್ಬೇಕಂತಾದ್ರೆ ನೀವು ಬದಲಾವಣೆ ಆಗ್ಲಿಕ್ಕೆ ರೆಡಿ ಇದ್ದೀರಾ? ಎಸ್ ಅಂತ ಆದ್ರೆ ಸೊ ನಿಮ್ಮ ಓಲ್ಡ್ ಪ್ರೋಗ್ರಾಮಿಂಗ್, ನಿಮ್ಮನ್ನು ಹಿಡಿದಿಡುವಂತ ಒಂದು ಪ್ರೋಗ್ರಾಮಿಂಗ್ ಯಾವುದಂತ ನೋಡ್ಕೊಳ್ಳಿ. ಸೊ ಅದನ್ನು ಬದಲಾವಣೆ ಮಾಡ್ಕೊಳ್ಳಿ. ಸೊ ಈ ಬದಲಾವಣೆಗೆ ಒಂದು ಮಾರ್ಗ ಏನು ಹೇಳಿದ್ರೆ ಸೆಲ್ಫ್ ಟಾಕ್. ಸೊ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ, ಆ ಕನ್ನಡಿಯ ಎದುರಲ್ಲಿ ನಿಂತ್ಕೊಂಡು ಸೊ ನಿಮ್ಮ ಬಗ್ಗೆ ನೀವು ಏನು ಹೇಳ್ತೀರಿ ನೋಡ್ಕೊಳ್ಳಿ. ಸೊ ಇದು ನಾನು ಕನ್ನಡಿ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಬ್ರೈನ್ ಅಂತ ಹೇಳ್ಬೋದು, ಅಥವಾ ನಾವು ಆ ಬ್ರೈನ್ ನ ಒಂದು ಪವರ್ಫುಲ್ ಭಾಗ ಆದ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ಬೋದು. ಸೊ ಸುಮ್ಮನೆ ನಾವು ನಮ್ಮ ಒಂದು ಮನಸ್ಸಿನ ಜೊತೆಗೆ ಮಾತಾಡ್ತೇವೆ ಏನಿದೆ, ಸೊ ಆ ಮಾತೇ ನಮ್ಮ ಒಂದು ಫೇಲಿಯರಿಗೂ ಕಾರಣ ಆಗಿರ್ತದೆ, ಆ ಮಾತೆ ಯಶಸ್ಸಿಗೆ ಕಾರಣ ಆಗಿರ್ತದೆ. ಸೊ ಆದ್ರೆ ಇಲ್ಲಿನ ಇವತ್ತಿನ ಒಂದು ಪ್ರಕ್ರಿಯೆ ಏನು ಹೇಳಿದ್ರೆ ಸೊ ಏನು ನೆಗೆಟಿವ್ ಪ್ರೋಗ್ರಾಮಿಂಗ್ ಇದೆ ಸೊ ಅದನ್ನು ಪಾಸಿಟಿವ್ ಮಾಡುವಂತ ಒಂದು ಇದು ಪ್ರಕ್ರಿಯೆಯೇ ಈ ಒಂದು ಸೆಲ್ಫ್ ಟಾಕ್. ಸೊ ಇಲ್ಲಿ ಒಂದು ಉದಾಹರಣೆ ನೋಡಿ, ಸೊ ಕೆಳಗೆ ಕೊಟ್ಟಿದ್ದಾರೆ ನೋಡಿ, 77% ಪ್ರೋಗ್ರಾಮಿಂಗ್ ಏನಿರ್ತದೆ ಸೊ ಒಂದು ಏಜಿಗೆ ಬರುವಾಗ, ಸೊ 18-20 ಆಗಿರುವಾಗ ಸೊ ನಮ್ಮ ಮೈಂಡಿಗೆ ಆಡ್ ಆಗುವಂತ ಒಂದು ಪ್ರೋಗ್ರಾಮಿಂಗ್ 70% ಸೊ ನೆಗೆಟಿವ್ ಆಗಿರ್ತದಂತೆ. ಸೊ ಇದೊಂದು ರಿಸರ್ಚ್ ಹೇಳುವಂಥದ್ದು. ಸೊ ಒಂದು ಪ್ರೋಗ್ರಾಮಿಂಗ್ ಫಾಲ್ಸ್ ಆಗಿರ್ತದಂತೆ. ಸೊ ಅದು ಹೇಗೆ, ಅದು ಯಾಕೆ ವರ್ಕ್ ಆಗ್ತದೆ ಅಂತ ಹೇಳೋದಂತಂದ್ರೆ ಸೊ ಮೈಂಡ್ ಅಂತ ಹೇಳಿದ್ರೆ ಇಟ್ಸ್ ಅ ಕಂಪ್ಯೂಟರ್ ಆಗಿ. ಸೊ ನೀವು ನೋಡಿ ಕಂಪ್ಯೂಟರ್ ಅಲ್ಲಿ ಸೊ ನೀವು CAR ಅಂತ ಟೈಪ್ ಮಾಡಿದ್ರೆ ಸ್ಕ್ರೀನ್ ಅಲ್ಲಿ ಏನ್ ಬರಬೇಕು? CAR ಅಂತಲೇ ಬರಬೇಕು. CAR ಬರದಿದ್ರೆ ಏನ್ ಹೇಳಿದ್ರೆ ಆ ಕಂಪ್ಯೂಟರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಹಾಗಾದ್ರೆ CAR ನಾವು ಹೇಳಿದ ಕೂಡಲೇ ಅಲ್ಲಿ ಬರಿಬೇಕಂತಾದ್ರೆ ಯಾರ ಒಂದು ಪ್ರೋಗ್ರಾಮಿಂಗ್ ಮಾಡಿಯೇ ಇರ್ತಾರೆ. ಸೊ ಅದರ ಮೊದಲೇ ಸೊ CAR ಬರೆದ ಕೂಡಲೇ ಅದು ಡಿಸ್ಪ್ಲೇ ಅಲ್ಲಿ ಬರ್ಬೇಕಂತ ಒಂದು ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಸೊ ಆ ಒಂದು ಪ್ರೋಗ್ರಾಮಿಂಗೇ ರಾಂಗ್ ಆಯ್ತು ಹೇಳಿದ್ರೆ ಅದಕ್ಕೆ ಬರುವಂತ ಒಂದು ಆನ್ಸರೇ ರಾಂಗ್ ಆಗಿ ಬಿಡ್ತದೆ. ಆಗ ನಾವು ಆ ಕಂಪ್ಯೂಟರ್ ಸರಿ ಇಲ್ಲ ಅಂತ ಹೇಳ್ಕೊಂಡು ರಿಪೇರಿ ಕೊಡ್ತೇವೆ ಅಥವಾ ಸರ್ವಿಸಿಗೆ ಕೊಡ್ತೇವೆ. ಸೊ ಅದೇ ರೀತಿ ನಮ್ಮ ಮೈಂಡ್ ವರ್ಕ್ ಮಾಡ್ತದೆ. ಸೊ ಇಲ್ಲಿ ಏನು ನಿಮ್ಮ ಮನಸ್ಸಿಗೆ ನೀವು ನಿರಂತರವಾಗಿ ಕೊಡ್ತಾ ಇರ್ತೀರಿ ಸೊ ಅದೇ ನಿಮ್ಗೆ ಸತ್ಯ ಆಗಿರುತ್ತದೆ. ಸೊ ನೀವು ಯಾವುದೇ ಒಂದು ಬೇರೆ ಒಂದು ಹೊಸ ವಿಚಾರವನ್ನು ಫಸ್ಟ್ ಒಪ್ಪುದಿಲ್ಲ ಅಥವಾ ಅದಕ್ಕೆ ನೀವು ಚೇಂಜ್ ಆಗುದೇ ಇಲ್ಲ ಅಂತ ಆದ್ರೆ ಸೊ ಅಂತ ಒಂದು ಬಲವಾದ ಒಂದು ಪ್ರೋಗ್ರಾಮಿಂಗ್ ನಿಮ್ಮ ಮೈಂಡ್ ಅಲ್ಲಿ ಇದೆ. ಸೊ ಅದು ನಿಮ್ಮ ಒಂದು ಯಶಸ್ಸಿಗೆ ಅಡೆತಡೆಯೂ ಆಗಿರ್ಬೋದು, ಕೆಲವೊಂದು ಬಲವಾದ ಪ್ರೋಗ್ರಾಮಿಂಗ್ ಅವರ ಒಂದು ಯಶಸ್ಸಿನ ಸೀಕ್ರೆಟ್ ಆಗಿರ್ಬೋದು. ಸೊ ಅದನ್ನು ನೀವು ತಿಳ್ಕೊಂಡು ಬದಲಾವಣೆ ಮಾಡಿದ್ರೆ ಆಯ್ತು. ಇಲ್ಲಿ ರೂಲ್ಸ್ ನೋಡಿ, ನಿಮ್ಮ ಒಂದು ಒಳ ಮನಸ್ಸಿನ ರೂಲ್ಸ್ ಹೇಳ್ತೇವೆ ನೋಡಿ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಹೇಳಿದ್ರೆ ಸೊ ಯಾವುದೇ ಪ್ರೋಗ್ರಾಮ್ ಬರ್ಲಿ ಸೊ
ಸೊ ಅದು ನಿಮ್ಮ ಮನಸ್ಸಿನಲ್ಲಿ ಸೊ ಕೂತ್ಕೊಂಡಿರ್ತದಂತೆ, ಐದರ್ ನೆಗೆಟಿವ್ ಆರ್ ಪಾಸಿಟಿವ್. ಸೊ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನು ರಿಸೀವ್ ಮಾಡ್ತಾ ಇರ್ತದೆ. ಸೊ ಎರಡನೇದು, ಸೊ ಸಬ್ ಕಾನ್ಶಿಯಸ್ ಮೈಂಡ್ ಡಿಫ್ರೆನ್ಸ್ ಗೊತ್ತಿಲ್ಲ, ಯಾವುದು ತಪ್ಪು ಯಾವುದು ಸರಿ ಅಂತ ಡಿಫ್ರೆನ್ಸ್ ಗೊತ್ತಿರೋದಿಲ್ಲ, ಎರಡನೇ ಪಾಯಿಂಟ್. ಮೂರನೇದು, ಸೊ ಸಬ್ ಕಾನ್ಶಿಯಸ್ ಮೈಂಡ್ ಹೇಗೆ ಡಿಸೈನ್ ಆಗಿದೆ ಹೇಳಿದ್ರೆ, ನಿಮ್ಮ ಬ್ರೈನ್ ಇದು ನಮ್ಮ ಕಂಪ್ಯೂಟರ್ ಹೇಗೆ ಡಿಸೈನ್ ಆಗಿದೆ ಅಂತ ಹೇಳಿದ್ರೆ, ಸೊ ಯಾವುದು ಸ್ಟ್ರಾಂಗೆಸ್ಟ್ ಪ್ರೋಗ್ರಾಮ್ ಇರ್ತದೆ ಸೊ ಅದು ರಿಫ್ಲೆಕ್ಷನ್ ಆಗಿ ಬೀಳ್ತದೆ. ಸೊ ಯಾವಾಗಲೂ ಅಷ್ಟೇ, ಭೂಮಿ ಹೇಗಿದೆ ಅಂತ ಹೇಳಿದ್ರೆ ಒಂದು ಟೈಮಲ್ಲಿ ಅದು ಫ್ಲಾಟ್ ಆಗಿತ್ತಂತ ಹೇಳ್ತಿದ್ರಂತೆ. ಸೊ ಆಗ ಯಾರೇ ಏನೇ ಮನವರಿಕೆ ಮಾಡಿದ್ರು ಸಹ ಅವ್ರು ನಂಬ್ತಿರ್ಲಿಲ್ಲ, ಭೂಮಿ ಹೇಗೆ ಹೇಳಿದ್ರೆ ಫ್ಲಾಟ್ ಅಂತ. ಸೊ ಮತ್ತೆ ಜನರಿಗೆ ಮನವರಿಕೆ ಆದ್ಕೊಳ್ಳೆ ಈಗ ಅದು ಒಂದು ಸರ್ಕ್ಯುಲರ್ ಶೇಪ್ ಇದೆ ಅಂತ ಹೇಳುವಾಗ ಸೊ ಜನರು ಒಪ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗಿನವರಿಗೆ ಅದು ಫ್ಲಾಟ್ ಇದೆ ಅಂತ ಹೇಳಿದ್ರೆ ಗ್ಯಾರಂಟಿ ಅವ್ರ ನಗು ಅವರ ಮುಖದಲ್ಲಿ ಬಂದೇ ಬಿಡುತ್ತದೆ, ಯಾಕೆ ಹೇಳಿದ್ರೆ ಅವರ ಒಂದು ತಿಳುವಳಿಕೆ ಆ ಮಟ್ಟದಲ್ಲಿ ಬಂದಿದೆ. ಸೊ ಒಂದು ಟೈಮಲ್ಲಿ ಮಂಗಳ ಗ್ರಹಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ, ಸೊ ಈಗ ಅದು ರಿಯಾಲಿಟಿಗೆ ಬಂದಿದೆ. ಸೊ ಅದೇ ನಿಮ್ಮ ಮನಸ್ಸದನ್ನು ಒಪ್ಪಿದ್ರೆ ಮಾತ್ರ ಸೊ ಆ ಒಂದು ಬಿಲೀಫ್ ಬರ್ತದೆ. ಸೊ ಅದ್ರ ಬಗ್ಗೆ ನಿಮಗೆ ಗಮನವೂ ಹೋಗ್ತದೆ. ಯಾವಾಗ್ಲೂ ಅಷ್ಟೇ ಸಬ್ ಕಾನ್ಶಿಯಸ್ ಮೈಂಡ್ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಚಾರ ಸೊ ಅದು ಸ್ಟ್ರಾಂಗ್ ಆಗಿರ್ಬೇಕು, ಅಂದ್ರೆ ಅದು ಮನಸ್ಸು ಒಪ್ಪಿರುವಂತದ್ದು ಇರಬೇಕು, ಅದ್ರೊಟ್ಟಿಗೆ ಅದೇ ಒಂದು ವಿಚಾರ ನಿರಂತರವಾಗಿ ನಿಮ್ಮ ಒಂದು ಮನಸ್ಸಿಗೆ ಬೀಳ್ತಾ ಇದೆ ಅಂತ ಹೇಳಿದ್ರೆ, ಡುಪ್ಲಿಕೇಶನ್ ಆಗ್ತಾ ಇದೆ ಅಂತ ಆದ್ರೆ, ಅಂದ್ರೆ ಮಾಡಿದ್ದೇ ಒಂದು ವಿಚಾರ ಅಥವಾ ಕೇಳಿದ್ದೇ ವಿಚಾರ ನಿಮ್ಗೆ ಪುನಃ ಪುನಃ ಬರ್ತಾ ಇದೆ ಅಂತ ಹೇಳಿದ್ರೆ, ಅದು ನಿಮ್ಮ ಮೈಂಡಿನ ಸ್ಟ್ರಾಂಗೆಸ್ಟ್ ಪ್ರೋಗ್ರಾಮ್ ಆಗಿರ್ತದೆ. ಅದೇ ನಿಮ್ಮ ಯಶಸ್ಸಿಗೂ ಕಾರಣ ಆಗಿರ್ಬೋದು, ಫೇಲಿಯರಿಗೂ ಕಾರಣ ಆಗಿರ್ಬೋದು. ಸೊ ಇಲ್ಲಿ ಒಂದು ರಿಸರ್ಚ್ ಏನು ಹೇಳ್ತದೆ, 77% ಸೊ ನಿಮ್ಮ ಪ್ರೋಗ್ರಾಮಿಂಗ್ ರಾಂಗ್ ಆಗಿರ್ತಂತ ಒಂದು ಏಜಿಗೆ ಬರುವಾಗ. ಸೊ ಅದಕ್ಕೆ ಕಾರಣ ಏನು ಅಂತ ಹೇಳ್ಕೊಂಡು ನಾನು ನಿಮ್ಮ ಜೊತೆಗೆ ಒಂದು ಡೆಮೋ ಮುಖಾಂತರ ಸೊ ನಿಮ್ಗೆ ಇಲ್ಲಿ ಒಂದು ಏನು ಇದರ ಒಂದು ಸೆಲ್ಫ್ ಟಾಕ್ ನ ಒಂದು ಮಹತ್ವವನ್ನು ನಾವು ತಿಳಿಸ್ತೇವೆ. ಯಾಕಂದ್ರೆ ಇಟ್ಸ್ ಸೈಂಟಿಫಿಕ್ ರಿಸರ್ಚ್ ನ ಒಂದು ಬೇಸ್ ಅಲ್ಲಿ ನಾನು ನಿಮ್ಗೆ ಒಂದು ವಿಚಾರವನ್ನು ಹೇಳ್ತೇನೆ. ಸೊ ಈಗ ನೋಡಿ, ಇದೊಂದು ಒಂದು ಸಣ್ಣ ಮಗುವಿನ ಒಂದು ಮನಸ್ಸು ಅಂತ ಎಣಿಸಿ, ಹೇಗಿದೆ, ಕ್ಲೀನ್ ಆಗಿದೆ. ಸೊ ಹೇಗಿರ್ತದೆ ಆ ಮಗುವಿನ ಒಂದು ಉತ್ಸಾಹ ಹೇಗಿರ್ತದೆ, ಸೊ ಓಡುವಂಥದ್ದು, ಆಡುವಂಥದ್ದು, ಖುಷಿಯಲ್ಲಿ ನಗುವಂಥದ್ದು, ಸೊ ಹಸಿವಾದಾಗ ಕೂಗುವಂಥದ್ದು, ಪ್ರತಿಯೊಂದು ಮಾಡ್ತಾ ಇರ್ತದೆ. ಶುದ್ಧ ಮನಸ್ಸಿರ್ತದೆ, ಅದಕ್ಕೆ ತಪ್ಪು ಸರಿ ಯಾವುದು ಗೊತ್ತಿಲ್ಲ. ಆದ್ರೆ ಸಿಚುವೇಶನ್ ಏನ್ ಮಾಡ್ತದೆ, ಸೊ ಮಗು ಓಡ್ಲಿಕ್ಕೆ ಶುರು ಮಾಡಿದಾಗ ತಾಯಿ ಫಸ್ಟ್ ಹೇಳುವಂತ ಎಚ್ಚರಿಕೆ ಏನ್ ಹೇಳಿ, ಸೊ ನಾನು ಸಣ್ಣ ಸಣ್ಣ ಡ್ರಾಪ್ ಆಗ್ತೇನೆ, ಹೆಚ್ಚು ಕಲರ್ ಮಾಡೋದಿಲ್ಲ, ಸೊ ಮೆಲ್ಲ ಹೋಗು ಬೀಳ್ತೀಯಾ ಅಂತ ಹೇಳುವಂಥದ್ದು. ಸ್ವಲ್ಪ ನೆಗೆಟಿವಿಟಿ ಆ್ಯಡ್ ಆಯಿತು. ಇನ್ನು ಸ್ವಲ್ಪ ಹೋದ್ರೆ ನೀನು ಈ ರೀತಿ ಮಾತಾಡಬೇಡ, ಆ ರೀತಿ ಮಾತಾಡು ಅಂತ ಹೇಳ್ತೇವೆ. ಸೊ ಅದರೊಟ್ಟಿಗೆ ನೀವು ಬೇರೆ ಬೇರೆ ವಿಚಾರದಲ್ಲಿ ನಾವು ರಿಸ್ಟ್ರಿಕ್ಷನ್ ಮಾಡ್ತೇವೆ, ನೀನು ಬೊಬ್ಬೆ ಹೊಡಿಬೇಡ, ಸೊ ಗಲಾಟೆ ಮಾಡಬೇಡ, ಫೈಟ್ ಮಾಡಬೇಡ, ಸೊ ಎಲ್ಲ ಹೇಳ್ತೇವೆ. ಸೊ ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಸೊ ಹೇಳುವ ವಿಚಾರ ಕರೆಕ್ಟ್, ಯಾಕೆ ಹೇಳಿದ್ರೆ ಆ ಮಗು ಜಾಗ್ರತೆಯಲ್ಲಿ ಇರಲಿ ಅಂತ. ಆದ್ರೆ ಸೊ ಕೆಲವೊಂದು ಮಾತುಗಳು ಏನಿರ್ತದೆ, ಕೆಲವೊಂದು ಫೇಲಿಯರ್ ಅನ್ನು ಅಥವಾ ನಮ್ಮ ಒಂದು ಕೆಲವೊಂದು ಏನು ಅದು ನಮ್ಮ ಒಂದು ಸ್ಟೇಟಸ್ ತೋರಿಸ್ಲಿಕ್ಕೆ ಇರ್ಬೋದು, ಅಥವಾ ನಮ್ಮ ಮಕ್ಕಳು ದೊಡ್ಡ ಸಾಧನೆ ಮಾಡಬೇಕು, ನಮ್ಮ ಕನಸನ್ನು ಅವರಿಗೆ ಹೊರೆಯಾಗಿ ಕೊಟ್ರೆ ಅಂತ ಹೇಳಿದ್ರೆ ಸೊ ತುಂಬಾ ಒಂದು ಚಾಲೆಂಜ್ ಬರ್ತದೆ. ಆ ಚಾಲೆಂಜ್ ಎಷ್ಟಾಗ್ತದೆ ಹೇಳಿದ್ರೆ ಆ ಮಗುವಿನ ಮೈಂಡ್ ಅನ್ನೇ ನೆಗೆಟಿವ್ ಮಾಡಿ ಬಿಡ್ತದೆ. ಉದಾಹರಣೆಗೆ ಹೇಳಿದ್ರೆ, ನೀನು ಒಳ್ಳೆ ಓದ್ಬೇಕು, ನೀನು ಕಲಿಬೇಕು, ಮಾರ್ಕ್ಸ್ ತೆಗಿಬೇಕು, ನಾನು ಅಷ್ಟು ಫೀಸ್ ಕಟ್ಟಿ ಮಗುವನ್ನು ಶಾಲೆಗೆ ಕಳಿಸಿದ್ದೇನೆ, ನೀವು ನನ್ನ ಶಾಲೆಗೆ ಕಳಿಸಿದ್ದೇನೆ ಸೊ ಅಂತ ಹೇಳ್ಕೊಂಡು ಸೊ ಒಂದು ಮಾರ್ಕ್ ಕಡಿಮೆ ಬಂದಾಗ ನೀವು ಬ್ಲೇಮ್ ಮಾಡ್ಲಿಕ್ಕೆ ಶುರು ಮಾಡಿದ್ರಂತಾದ್ರೆ ಸೊ ನೀನು ಪ್ರಯೋಜನ ಇಲ್ಲ, ನಿನ್ನಿಂದ ಆಗೋದಿಲ್ಲ, ಇಂಥ ಮಾತುಗಳು ಸೊ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬಂದು ಬಿಡ್ತದೆ. ಸೊ ಆ ಒಂದು ವ್ಯಕ್ತಿತ್ವ ಅಂದ್ರೆ ಒಂದು 18 ಇಯರ್ಸ್ ಆಗುವಾಗ ಅವನಿಗೆ ಸ್ವಯಂ ಒಂದು ಬುದ್ಧಿ ಬರುವಾಗ ಸೊ ಅದರೊಟ್ಟಿಗೆ ಈ ಒಂದು 77% ಅಷ್ಟು ಕೆಲವು ನೆಗೆಟಿವ್ ಫೀಡ್ ಆಗಿಯೇ ಇರ್ತದಂತೆ. ಸೊ ಹುಟ್ಟಿನ ಮಗುವಿನ ಒಂದು ಆಕ್ಟಿವಿಟಿ 18 ಇಯರ್ಸ್ ಅಲ್ಲಿ ಇರುವುದಿಲ್ಲ. ಸೊ 18 ಇಯರ್ಸ್ ನಂತರ ಇದ್ದ ಆಕ್ಟಿವಿಟಿ ಮತ್ತೆ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಅವನಿಗೆ ಆಗುವಂತ ಒಂದು ಫೇಲಿಯರ್, ನೆಗೆಟಿವಿಟಿ, ಬೇರೆ ಬೇರೆ ಕಾರಣಗಳು, ಅದೊಂದು ಬಲವಾದ ನಂಬಿಕೆ ಅವನ ಒಂದು ನಿಜವಾದ ಶಕ್ತಿಯನ್ನು ಕುಂದಿಸಿ ಬಿಡುತ್ತದೆ. ಸೊ ಹಾಗಾದ್ರೆ ಇದನ್ನು ಸರಿ ಮಾಡೋದು ಹೇಗೆ? ಸೊ ಈಗ ಈ ಒಂದು ಗ್ಲಾಸ್ ಅಲ್ಲಿ ನೀಲಿ ಕಲರ್ ಇದೆ. ಸೊ ಸಿಂಪಲ್ ಆಗಿ ಆನ್ಸರ್ ಹೇಳ್ಬೋದು, ಈ ಗ್ಲಾಸ್ ನ ಒಂದು ನೀರನ್ನು ಚೆಲ್ಲಿ ಬಿಟ್ಟು ಬೇರೆ ನೀರು ಹಾಕಿ ಅಂತ. ಇದು ಈ ಗ್ಲಾಸಿನ ನೀರನ್ನು ಬಿಸಾಡ್ಲಿಕ್ಕೆ ಸಾಧ್ಯ ಆಗ್ಬೋದು, ಆದ್ರೆ ಮನಸ್ಸಿನಲ್ಲಿರುವಂತ ನೆಗೆಟಿವಿಟಿಯನ್ನು ತೆಗೆದು ಬಿಸಾಡಿದ್ರೆ ಆ ಬ್ರೈನ್ ಅನ್ನೇ ತೆಗೆದು ಬಿಸಾಡ್ಬೇಕಾಗ್ತದೆ, ಅದು ಸಾಧ್ಯ ಇಲ್ಲ. ಆದ್ರೆ ಓನ್ಲಿ ಒನ್ ಸೊಲ್ಯೂಷನ್ ಏನಂತ ಹೇಳಿದ್ರೆ, ಈ ನೆಗೆಟಿವ್ ಅನ್ನು ಡೈಲ್ಯೂಟ್ ಮಾಡ್ಬೋದು, ಅದನ್ನು ಇನ್ನೂ ಹೆಚ್ಚು ಕಡಿಮೆ ಮಾಡ್ತಾ ಬರ್ಬೋದು. ಹೇಗೆ ಅಂತ ಹೇಳಿದ್ರೆ, ಸಕಾರಾತ್ಮಕ ವಿಚಾರವನ್ನು ಅದಕ್ಕೆ ನಿರಂತರವಾಗಿ ಕೊಡ್ತಾ ಹೋಗ್ಬೇಕು. ಸೊ ನನ್ನಿಂದ ಸಾಧ್ಯ, ನಾನು ಮಾಡಬಲ್ಲೆ, ಸೊ ನನಗೆ ಒಂದು ಯಶಸ್ಸು ಸಿಗ್ತದೆ, ನಾನು ಒಳ್ಳೆ ವ್ಯಕ್ತಿ,
ನನಗೆ ಹಣ ಹೇಳಿದ್ರೆ ಇಷ್ಟ, ನನಗೆ ಒಳ್ಳೆ ಒಂದು ಆರೋಗ್ಯ ಸಿಗ್ತದೆ, ಸೊ ಈ ಒಂದು ಪ್ರಪಂಚ ಒಳ್ಳೇದಿದೆ, ಸೊ ಜನರು ಒಳ್ಳೇದಿದ್ದಾರೆ, ನನಗೆ ಬೇಕಾದ ಜನರು ನಮಗೆ ಸಿಗ್ತಾ ಇದ್ದಾರೆ. ಸೊ ಇಂಥ ಒಂದು ಪ್ರಕ್ರಿಯೆ ನಿರಂತರವಾಗಿ ನೋಡಿ, ಒಂದು 18 ಇಯರ್ಸ್ ಅಲ್ಲಿ ಇದ್ದದ್ದನ್ನು ನೀವು 1 ವಾರ 2 ವಾರದಲ್ಲಿ ಸೆಲ್ಫ್ ಟಾಕ್ ಓದಿ ನೀವು ಸರಿ ಮಾಡ್ತೇನೆ ಹೇಳಿದ್ರೆ ಆಗೋದಿಲ್ಲ. ಸೊ ಆದ್ರೆ ಅದನ್ನು ಬಲವಾಗಿ ನಂಬಿ ಮಾಡಿದ್ರಂತಾದ್ರೆ ಸೊ ಫ್ರಾಕ್ಷನ್ ಆಫ್ ಪೀರಿಯಡ್ ಅಲ್ಲಿ ಅಂದ್ರೆ 21 ಡೇಸ್ ಅಂತ ಹೇಳ್ತಾರೆ. ಸೊ ಅದರಲ್ಲಿಯೂ ನಿಮ್ಮ ಕೆಲವೊಂದು ಗುಣಗಳನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೋಡಿ, ಸೊ ಎಷ್ಟು ಪರ್ಸೆಂಟೇಜ್ ಡೈಲ್ಯೂಟ್ ಆಯ್ತು ಹೇಳಿದ್ರೆ ಒಂದು 90% ಡೈಲ್ಯೂಟ್ ಆಯಿತು, 99% ಡೈಲ್ಯೂಟ್ ಆಯಿತು. ಸೊ 100% ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ಪ್ರಕ್ರಿಯೆಯಲ್ಲಿ ನಿಮಗೆ ನೆಗೆಟಿವ್ ವಿಚಾರಗಳು ಸಹ ನಿಮ್ಮ ಎದುರಿಗೆ ಬರ್ತಾ ಇರ್ತದೆ. ಸೊ ನೆಗೆಟಿವ್ ಪಾಸಿಟಿವ್ ಇದ್ದದ್ದೇ. ಸೊ ಆದಷ್ಟು ನೀವು ಇದನ್ನು ಡೈಲ್ಯೂಟ್ ಮಾಡಿದಷ್ಟು ನೀವು ದೊಡ್ಡ ಯಶಸ್ಸು ಗಳಿಸ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ನಾನು ಫುಲ್ ಪ್ಯೂರ್ ಮಾಡಲಿಲ್ಲ, ಯಾಕಂದ್ರೆ ಫುಲ್ ಪ್ಯೂರಿಟಿ ಬರಲಿಕ್ಕೆ ಸೊ ನೀವೊಂದು ಈ ಪರಿಸರದಲ್ಲಿ ಆಕ್ಟಿವ್ ಆಗಿ ಇರುವುದರಿಂದ ನಿಮಗೆ ಮತ್ತೆ ಸಹ ನೆಗೆಟಿವ್ ಬರ್ಬೋದು. ಆದ್ರೆ ಬೇರೆ ವ್ಯಕ್ತಿಗಿಂತ ನೀವು ಹೆಚ್ಚು ಪಾಸಿಟಿವ್ ಆಗಿರುವಾಗ ಸೊ ನೀವು ದೊಡ್ಡ ಯಶಸ್ಸನ್ನು ಪಡೀಲಿಕ್ಕೆ ಆಗ್ತದೆ. ಸಿಂಪಲ್. ಸೊ ಬ್ರೈನ್ ಅಲ್ಲಿ ಈಗ ಗ್ಲಾಸ್ ಅಲ್ಲಿ ಇದ್ದ ನೀರನ್ನು ಕಲರ್ ನೀರಲ್ಲಿ ಚೇಂಜ್ ಮಾಡ್ಲಿಕ್ಕೆ ಐಡಿಯಾ ಏನ್ ಹೇಳಿದ್ರೆ ಆ ನೀರನ್ನು ಚೆಲ್ಲಿ ಬೇರೆ ನೀರು ಹಾಕ್ಬೋದು. ಆದ್ರೆ ಬ್ರೈನ್ ಅಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗುಲ್ಲ, ನಾವು ಬ್ರೈನ್ ಅನ್ನೇ ಬಿಸಾಡ್ಬೇಕಾಗ್ತದೆ ತೆಗೆದು. ಸೊ ಆಗ ಮನುಷ್ಯ ಜೀವ ಇರುವುದಿಲ್ಲ. ಸೊ ಹಾಗಾದ್ರೆ ಬ್ರೈನ್ ಅಲ್ಲಿ ಪಾಸಿಟಿವ್ ತರಬೇಕಂತಾದ್ರೆ ಸೊ ಪಾಸಿಟಿವ್ ವಿಚಾರವನ್ನು ಹಾಕ್ಬೇಕಂದ್ರೆ ಈ ಕಲರ್ ಡೈಲ್ಯೂಟ್ ಆಗ್ಬೇಕಾದ್ರೆ ಒಳ್ಳೆ ಶುದ್ಧ ನೀರು ಹಾಕಿದಾಗ ಅದರ ಒಂದು ಡೈಲ್ಯೂಟ್ ಆಗಿಕೊಂಡು ಹೆಚ್ಚಿಗೆ ಶುದ್ಧತೆಯನ್ನು ಪಡೀಲಿಕ್ಕೆ ಆಗ್ತದೆ. ಸೊ ಇದೇ ಒಂದು ನಮ್ಮ ಒಂದು ಈ ಒಂದು ಸೆಲ್ಫ್ ಟಾಕ್ ನ ಮಹತ್ವ ಇಷ್ಟೇ. ಸೊ ನಮ್ಮ ಒಂದು ನಕಾರಾತ್ಮಕ ಯೋಚನೆಯನ್ನು ಬದಲಾವಣೆ ಮಾಡ್ಲಿಕ್ಕೆ ಸಿಂಪಲ್ ಒಂದು ಫಾರ್ಮುಲಾ. ಸೊ ಅದಕ್ಕೆ ಎಲ್ಲ ಕಮ್ಯುನಿಟಿಯವರು ಯೂಸ್ ಮಾಡುವಂಥದ್ದು ಮಾಡ್ತಾ ಇರ್ತೀರಿ. ನೀವು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಏನು ಮಾಡ್ತೀರಿ, ಮಂತ್ರ ಏನು ಮಾಡ್ತೀರಿ, ಅದರ ಒಂದು ಸೊ ಇದು ಕಾನ್ಸೆಪ್ಟೇ ಇದೆ, ಅದು ಸಹ ಒಂದು ಸೆಲ್ಫ್ ಟಾಕ್. ಸೊ ಇದು ನಮಗೆ ಬಿಸ್ನೆಸ್ಗೆ ಬೇಕಾದಂತ ಸೆಲ್ಫ್ ಟಾಕ್ ಅನ್ನು ನಾವು ಇಲ್ಲಿ ಅಳವಡಿಸಿಕೊಂಡಾಗ ಈ ಬಿಸ್ನೆಸ್ ಅಲ್ಲಿ ನಾವು ಹೆಚ್ಚಿಗೆ ಯಶಸ್ಸು ಪಡೀಲಿಕ್ಕೆ ಆಗ್ತದೆ. ಸೊ ಸಿಂಪಲ್ ಎಕ್ಸಾಂಪಲ್. ಅದರ ಜೊತೆಗೆ ನಿಮ್ಗೆ ಇನ್ನೊಂದು ಅರ್ಥ ಇನ್ನೂ ಹೆಚ್ಚು ಅರ್ಥ ಆಗುವಂತ ಒಂದು ಎಕ್ಸಾಂಪಲ್ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೇನೆ. ಸೊ ಉದಾಹರಣೆ ಹೇಳ್ತೇನೆ ನೋಡಿ. ಈಗ ನನ್ಗೆ ಇಲ್ಲಿಂದ ಮಂಗಳೂರಿಗೆ ಹೋಗ್ಲಿಕ್ಕಿದೆ. ಸೊ ಮಂಗಳೂರಿಗೆ ಹೋಗ್ಬೇಕಾದ್ರೆ ಸೊ ದಾರಿ ಹೇಗೆ ಅಂತ ಹೋದವರಿಗೆ ಗೊತ್ತಿರ್ತದೆ. ಅದರೊಟ್ಟಿಗೆ ಹೋಗುವಾಗ ಅಲ್ಲಿ ಡೈರೆಕ್ಷನ್ ಕೊಟ್ಟಿರ್ತಾರೆ, ಎಷ್ಟು ಕಿಲೋಮೀಟರ್ ಅಂತ ಕೊಟ್ಟಿರ್ತಾರೆ, ರಸ್ತೆ ಕಾಣ್ತದೆ. ರಸ್ತೆಯಿಂದ ನೀವು ತಪ್ಪಿ ಹೋಗೋದಾಗೆ ಸೈಡಲ್ಲಿ ಸೈಡ್ ಲೈನ್ ಹಾಕಿರ್ತಾರೆ. ಅದರೊಟ್ಟಿಗೆ ಲೆಫ್ಟ್ ಅಲ್ಲಿ ಹೋಗಿ ಹಿಡ್ಕೊಂಡು ಮಧ್ಯದಲ್ಲಿ ಡಿವೈಡರ್ ಇರ್ಬೋದು ಅಥವಾ ಮಾರ್ಕಿಂಗ್ ಆದ್ರೂ ಇರ್ತದೆ. ಅದರೊಟ್ಟಿಗೆ ಪ್ರತಿ ಹಂತದಲ್ಲಿ ನೀವು ಎಷ್ಟು ಕಿಲೋಮೀಟರ್ ಜರ್ನಿ ಹೋದ್ರಿ ಅಂತ ಸಹ ಮೆನ್ಷನ್ ಇರ್ತದೆ. ಅದರೊಟ್ಟಿಗೆ ಒಂದೊಂದು ಏರಿಯಾ ಬಂದಾಗ ಒಂದೊಂದು ಏರಿಯಾದ ಹೆಸರು ನಿಮ್ಗೆ ಗೊತ್ತಿರ್ತದೆ, ಸಿಟಿದು. ಸೊ ಅಲ್ಟಿಮೇಟ್ ಆಗಿ ಇಷ್ಟು ಕಿಲೋಮೀಟರ್ ರನ್ ಆದಾಗ ನೀವು ಆ ಮಂಗಳೂರನ್ನು ತಲುಪಿ ಬಿಡ್ತೀರಿ. ಸೊ ಇದು ನಾವು ರಸ್ತೆಯಲ್ಲಿ ಹೋಗುವಾಗ ನಾವು ಕಾಣುವಂತ ಒಂದು ಪ್ರಕ್ರಿಯೆ. ಇದು ನೀವು DXN ಅಲ್ಲಿ ಸಹ ನೀವು ಫಿಸಿಕಲಿ ನೀವು ಫೀಲ್ಡ್ ಮಾಡ್ತಾ ಇರುವಾಗ ಕಾಣುವಂತ ನಿಮ್ದು ಗ್ರೋತ್. ಹಾಗಾದ್ರೆ ಸೊ ಒಂದು ಇಮ್ಯಾಜಿನ್ ಮಾಡಿ, ಒಂದು ವಿಮಾನ ಸೊ ಒಂದು ಪ್ರದೇಶದಿಂದ ಈಗ ನಮ್ಮ ಒಂದು ಬ್ಯಾಂಗ್ಳೂರಿಂದ ಹೊರಟದ್ದು ಅಮೇರಿಕದಲ್ಲಿ ಇಳಿಬೇಕಂತ ಆದ್ರೆ, ಸೊ ಅಮೆರಿಕದ ಒಂದು ಏರ್ಪೋರ್ಟ್ ಅಲ್ಲಿ ಇಳಿಬೇಕಂತಾದ್ರೆ ಸೊ ಆ ಒಂದು ವಿಮಾನದ ಒಂದು ಕಲ್ಪನೆ ನೋಡ್ಕೊಳ್ಳಿ, ಒಂದು ಇಮ್ಯಾಜಿನ್ ಮಾಡಿ. ಅದು ಆಕಾಶದ ಮೇಲೆ ಹೋದಾಗ ಅದಕ್ಕೆ ಏನಾದ್ರೂ ರಸ್ತೆ ಕಾಣ್ತದ, ಡೈರೆಕ್ಷನ್ ಕಾಣ್ತದ, ಅಥವಾ ಊರು ಇರ್ತದ, ಎಷ್ಟು ಕಿಲೋಮೀಟರ್ ಹೋಗಿದ್ದಾರೆ ಅಂತ ಕಾಣ್ತದ? ಸೊ ಏನೂ ಕಾಣುವುದಿಲ್ಲ. ಒಂದು ಮೋಡದ ಮಧ್ಯದಲ್ಲಿ ಆ ವಿಮಾನ ಹೋಗ್ತಾ ಇದೆ. ಸೊ ನಿಮ್ಗೆ ಅಷ್ಟು ಗ್ಯಾರಂಟಿ ಹೇಗೆ ಅದು ಅಮೆರಿಕಕ್ಕೆ ಅದು ತಲುಪ್ತದಂತ? ಸೊ ಯಾಕೆ ಅಂತ ಹೇಳಿದ್ರೆ ಸೊ ಆ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ಸೊ ಆ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಖಾಲಿ ಆ ಒಂದು ಪೈಲಟ್ ನ ಮೇಲೆ ನಂಬಿಕೆ ಅಲ್ಲ. ಸೊ ಅಲ್ಲಿ ಕನೆಕ್ಟ್ ಆದಂತ ರ್ಯಾಡಾರ್, ಅದರೊಟ್ಟಿಗೆ ಕನೆಕ್ಟಿಂಗ್ ಸ್ಟೇಷನ್ಗಳು ಏನಿರ್ತದೆ, ಅದಕ್ಕೆ ಅದರಲ್ಲಿ ಇರುವಂತ ಒಂದು ಕಂಪ್ಯೂಟರ್ ಸಿಸ್ಟಮ್ ಏನಿದೆ ಅದು ಆ ಒಂದು ಪೈಲಟ್ಗೆ ಡೈರೆಕ್ಷನ್ ಕೊಡ್ತಾ ಇರ್ತದೆ. ಸೊ ಏನೂ ಕಾಣದಿದ್ರು ಸಹ ಅವರೊಂದು ಆ ಒಂದು ಸಿಸ್ಟಮ್ ನ ಮೇಲೆ ನಂಬಿಕೆ ಇಟ್ಕೊಂಡು ತೆರಳುವುದರಿಂದ ಒಂದು ಹಂತಕ್ಕೆ ಬಂದಾಗ ಆ ಸಿಸ್ಟಮ್ ಇಂಡಿಕೇಟ್ ಮಾಡ್ತದೆ ನೀವು ಇಲ್ಲಿ ಲ್ಯಾಂಡ್ ಆಗಿ ಅಂತ. ಆ ಒಂದು ನಂಬಿಕೆಯಲ್ಲಿ ಅವರು ಇಳಿದಾಗ ಸೊ ಮತ್ತೆ ಕಾಣುವಂಥದ್ದು ಸೊ ಈ ಒಂದು ಭೂಪ್ರದೇಶ, ಸೊ ಏನೋ ಒಂದು ಏರ್ಪೋರ್ಟ್ ಕಾಣ್ತದೆ. ಸೊ ಅಲ್ಲಿ ಅವರು ಮತ್ತೆ ಮ್ಯಾನ್ಯಲ್ ಆಗಿ ಇಳಿತಾರೆ. ಸೊ ಹಾಗಾದ್ರೆ ಆ ಒಂದು ಸಿಸ್ಟಮ್ ಹೇಗೆ ವರ್ಕ್ ಆಯ್ತು? ಸೊ ಈ ಒಂದು ರೋಡ್ ಸಿಸ್ಟಮ್ ಹೇಗೆ ವರ್ಕ್ ಆಯ್ತು? ರೋಡ್ ಸಿಸ್ಟಮ್ ಅಲ್ಲಿ ನಮ್ಗೆ ಏನು ಫಿಸಿಕಲಿ ಕಾಣ್ತದೆ. ಈಗ ನೀವು DXN ಅಲ್ಲಿ ಜಾಯ್ನ್ ಆದ ಕೂಡಲೇ ಫೀಲ್ಡ್ ಮಾಡುವಂಥದ್ದು, ಸೊ ಪ್ರಾಸ್ಪೆಕ್ಟಿಂಗ್ ಮಾಡುವಂಥದ್ದು, ಸೊ ಫಾಲೋ ಅಪ್ ಮಾಡುವಂಥದ್ದು, ಕಸ್ಟಮರಿಗೆ ಸರ್ವಿಸ್ ಮಾಡುವಂಥದ್ದು, ಇದೆಲ್ಲ ಕಾಣ್ತದೆ. ಇದರಲ್ಲಿ PV ಅಕ್ಯುಮುಲೇಟ್ ಆಗ್ತದೆ, ನಿಮ್ಗೆ ಒಂದು ಬಿಸ್ನೆಸ್ ಅಲ್ಲಿ ಇನ್ಕಮ್ ಬರ್ತದೆ. ಅದೇ ನೀವು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತಾದ್ರೆ ಅದರ ಜೊತೆಗೆ ಈ ರೀತಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾದಲ್ಲಿ, ಅಂದ್ರೆ ಸಮುದ್ರವನ್ನು ದಾಟಿ ಸೊ ನೆಲದಲ್ಲಿ ಹೋಗ್ಲಿಕ್ಕಾಗದ ಪ್ರದೇಶದಲ್ಲಿ ಸಮುದ್ರದಲ್ಲಿ ದಾಟಿಕೊಂಡು ಹಾರಿಕೊಂಡು ಹೋಗುವಂತ ಒಂದು ವ್ಯವಸ್ಥೆ, ಟೆಕ್ನಾಲಜಿ, ಈ ವಿಮಾನದ ವ್ಯವಸ್ಥೆ ಹೇಗೆ ಇದೆ, ಸೊ ಅದೇ ರೀತಿ ನೀವು ಈ ಒಂದು ಬಿಸ್ನೆಸ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಬಿಸ್ನೆಸ್ ಕಟ್ಟಲಿಕ್ಕೆ ಸೊ ನಿಮ್ಗೆ ಇಲ್ಲಿ ಸಹಾಯಕ ಆಗುವಂತದ್ದೇ ಈ ಒಂದು ಸೆಲ್ಫ್ ಟಾಕ್ಸ್ಗಳು.
ಸೊ ಇದು ಹೇಗೆ ಅಂತ ಹೇಳಿದ್ರೆ, ಸೊ ರಸ್ತೆಯಲ್ಲಿ ಹೋದಾಗಲ್ಲ ಫಿಸಿಕಲಿ ನಿಮ್ಗೆ ಕಾಣದಿದ್ರು ಸಹ ನಿಮ್ಗೆ ಮಾನಸಿಕವಾಗಿ ನಿಮ್ಮನ್ನು ಸಿದ್ಧತೆ ಮಾಡುವಂಥದ್ದೇ ಈ ಸೆಲ್ಫ್ ಟಾಕ್ ಆಗಿರ್ತದೆ. ಸೊ ಆದ್ರಿಂದ ಸೊ ಇದು ಹೆಚ್ಚಿನವರಿಗೆ ಇದರ ಬಗ್ಗೆ ಅರ್ಥ ಆಗುದಿಲ್ಲ, ನಂಬಿಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಫಸ್ಟ್ ಅವರಿಗೆ ಅವರ ಮೇಲೆ ನಂಬಿಕೆ ಇರುವುದಿಲ್ಲ. ಸೊ ಅದರ ಜೊತೆಗೆ ಸೊ ಈ ಒಂದು ಸೆಲ್ಫ್ ಟಾಕ್ ನ ಕಾನ್ಸೆಪ್ಟ್ ಅನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಇಟ್ಸ್ ಅ ವೆರಿ ಸಿಂಪಲ್ ಇದು ಕಾನ್ಸೆಪ್ಟ್. ಕಂಪ್ಯೂಟರ್ನ ಹಾಗೆ, ನಿಮ್ಮ ಮನಸ್ಸು ಕಂಪ್ಯೂಟರ್ನ ಹಾಗೆ. ಸೊ ಯಾವುದು ಕೊಡ್ತಾ ಇರ್ತೀರಿ ಅದು ಮನಸ್ಸಲ್ಲಿ ಇರ್ತದೆ, ಯಾವುದು ಸ್ಟ್ರಾಂಗ್ ಇರ್ತದೆ ಅದು ಹೊರಗೆ ಬರ್ತಾ ಇರ್ತದೆ. ಸೊ ಯಾವುದು ನೀವು ರಿಪೀಟೆಡ್ಲಿ ಕೊಡ್ತಾ ಇರ್ತೀರಿ ಅದು ಸ್ಟ್ರಾಂಗ್ ಆಗ್ತದೆ. ಸೊ ಹಾಗಾದ್ರೆ ನಾವು ಏನು ರಿಪೀಟೆಡ್ಲಿ ಕೊಡ್ತೇವೆ, ಸೊ ಆ ವಿಚಾರ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ಸೆಲ್ಫ್ ಟಾಕ್ ನಾನು ನಿಮ್ಗೆ 1-2-3 ಸೆಲ್ಫ್ ಟಾಕ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಸೊ ಇದರ ಬಗ್ಗೆ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಂತಾದ್ರೆ ಸೊ ಇಲ್ಲೊಂದು ಬುಕ್ ಇದೆ. ಸೊ ಇಟ್ಸ್ ಅ ನೆಟ್ವರ್ಕ್ ಆಫ್ ಚಾಂಪಿಯನ್ ಅಂತ. ಸೊ ಈ ಬುಕ್ ಅನ್ನು ಓದಿ. ಸೊ ಇದು ಯಾವುದೇ ನಾವೇನು ಕ್ರಿಯೇಟೆಡ್ ಮಾಡಿದ್ದಲ್ಲ, ಇಟ್ಸ್ ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿ. ಸೊ ಒನ್ ಆಫ್ ದಿ ಬೆಸ್ಟ್ ಆಥರ್ ಇಟ್ಸ್ ಸೆಲ್ಫ್ ಟಾಕ್ ನ ಒಂದು ಎಕ್ಸ್ಪರ್ಟ್. ಅವರು ನೆಟ್ವರ್ಕ್ ಇಂಡಸ್ಟ್ರಿಗೋಸ್ಕರ ಸೊ ಬರೆದಂಥದ್ದು. ಅರೌಂಡ್ 30 ಇಯರ್ಸ್ ಒಂದು ನೆಟ್ವರ್ಕ್ ಇಂಡಸ್ಟ್ರಿ ಬಗ್ಗೆ ಸ್ಟಡಿ ಮಾಡಿ ಅದಕ್ಕೆ ಬೇಕಾದಂತ ಒಂದು ಸೆಲ್ಫ್ ಟಾಕ್ ಅನ್ನು ಬರೆದದ್ದು. ಸೊ ಇದನ್ನು ನಾನು ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ ಕೆಲವೊಂದು ಸೆಲ್ಫ್ ಟಾಕ್ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೇನೆ. ಸೊ ನೋಡಿ, ಇಲ್ಲಿ ಡೈಲಿ ಒಂದು ಚೆಕ್ ಲಿಸ್ಟ್ ಅಂತ ಕೊಟ್ಟಿರ್ತಾರೆ, ಡೈಲಿ ಸೆಲ್ಫ್ ಟಾಕ್. ಇದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ನಿಮ್ಮ ಒಂದು ನಂಬಿಕೆ ಜಾಸ್ತಿ ಆಗ್ಬೇಕು ನಿಮ್ಮ ಮೇಲೆ. ಸೊ ನಿಮ್ಮ ಒಂದು ಶಕ್ತಿ ಜಾಸ್ತಿ ಆಗ್ಬೇಕು. ಅದ್ರೊಟ್ಟಿಗೆ ನಿಮ್ಮ ಒಂದು ಮನೋಭಾವ ಪಾಸಿಟಿವ್ ಆಗಿರ್ಬೇಕು. ಅದ್ರೊಟ್ಟಿಗೆ ನಿಮ್ಮ ಯೋಜನೆ ಏನಿದೆ, ಪ್ಲಾನ್ ಏನಿದೆ, ಗೋಲ್ ಏನಿದೆ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಅದನ್ನು ನೀವು ಕಾರ್ಯರೂಪಕ್ಕೆ ತರಬೇಕು. ಸೊ ಕೆಲವರು ಹೇಳ್ತಾರೆ, ನೀವು ಓದಿದ್ರೆ ಎಂತ ಫೀಲ್ಡ್ ಆಗ್ತದಾ, ಅಥವಾ ಮೀಟಿಂಗ್ ಬಂದ್ರೆ ಫೀಲ್ಡ್ ಆಗ್ತದಾ, ಅಥವಾ ನೀವು ಸೆಲ್ಫ್ ಟಾಕ್ ಓದಿದ್ರೆ ಫೀಲ್ಡ್ ಆಗ್ತದಾ, ಡ್ರೀಮ್ ಬುಕ್ ನೋಡಿದ್ರೆ ಫೀಲ್ಡ್ ಆಗ್ತದಾ ಅಂತ ಕೇಳಿದ್ರೆ, ಸೊ ನೀವು ಬೆಳಿಗ್ಗೆ ಎತ್ಕೊಂಡು ನೀವು ಸ್ನಾನ ಮಾಡಿ ಇಡೀ ದಿನ ಸ್ನಾನ ಮಾಡ್ತಾ, ಟಿಫಿನ್ ಮಾಡ್ತಾ, ಪೂಜೆ ಮಾಡ್ತಾ ಕೂತ್ರೆ ನಿಮ್ಮ ಸಮಯ ವೇಸ್ಟ್ ಅಲ್ಲ. ಅದನ್ನೆಲ್ಲ ಬಿಟ್ಟು ನೀವು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ನಿಮ್ಗೆ ಜಾಸ್ತಿ ಹಣ ಬರ್ತದೆ ಅಂತ ಹೇಳಿದ್ರೆ ಸೊ ಮಾಡ್ತಾರಾ ಅಂತ ಕೇಳಿದ್ರೆ ಯಾರು ಮಾಡುದಿಲ್ಲ. ಯಾಕೆ ಹೇಳಿದ್ರೆ ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ತಯಾರಿ ಬೇಕೇ ಬೇಕು. ಸ್ವಚ್ಛವಾಗಿರ್ಬೇಕು, ದೇಹಕ್ಕೆ ಬೇಕಾದಷ್ಟು ಶಕ್ತಿ ಬೇಕಾದ್ರೆ ಆಹಾರ ತಗೊಳ್ಬೇಕು, ಮನಸ್ಸಿಗೆ ಶಕ್ತಿ ಬೇಕಂತಾದ್ರೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಇದೆಲ್ಲ ಪ್ರಕ್ರಿಯೆ ಮಾಡಿ ಹೊರಡ್ತಾರೆ. ಸೊ ಅದೇ ರೀತಿ ನೀವು DXN ಬಿಸ್ನೆಸ್ಗೆ ಫೀಲ್ಡಿಗೆ ಹೋಗಿ ಅಥವಾ ಏನ್ ಬೇಕಾದ್ರೂ ಮಾಡಿ, ಬೇಕಾದ್ರೆ ರಾತ್ರಿ ಹಿಡೀ ಫೀಲ್ಡ್ ಮಾಡ್ಕೊಳ್ಳಿ ನೀವು, ಅದು ವಿಷಯ ಅಲ್ಲ. ಫೀಲ್ಡಿನ ಬಗ್ಗೆ ಯಾರು ಅಬ್ಜೆಕ್ಷನ್ ಮಾಡೋದಿಲ್ಲ. ಸೊ ಅದರ ತಯಾರಿ ಬಗ್ಗೆ ನಾವಿಲ್ಲಿ ಒತ್ತಿ ಹೇಳ್ತಾ ಇದ್ದೇವೆ. ಸೊ ನೀವು ಎಲ್ಲಿಗೂ ಹೊರಡುವಾಗ ನಿಮ್ಮ ಮೇಲೆ ನಂಬಿಕೆ ಉಂಟಾ, ನಿಮ್ಗೆ ಉತ್ಸಾಹ ಉಂಟಾ, ನಿಮ್ಮ ಯೋಜನೆ ಬಗ್ಗೆ ನಿಮ್ಗೆ ಗಮನ ಉಂಟಾ, ಆ ಗುರಿ ಕಾಣ್ತಾ ಇದೆ, ಅದನ್ನು ನೀವು ಅನುಷ್ಠಾನ ಮಾಡ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದೀರಾ, ಇದನ್ನೆಲ್ಲ ನೆನಪು ಮಾಡುವಂಥದ್ದು ಈ ಒಂದು ಸೆಲ್ಫ್ ಟಾಕ್. ಬೆಳಿಗ್ಗೆ ಮತ್ತು ರಾತ್ರಿ ಓದಿ ಅಂತ ನಾನು ನಿಮ್ಗೆ ಒಂದು ಸೆಲ್ಫ್ ಟಾಕ್ ಓದ್ತೇನೆ. ಸೊ ನಿಮ್ಮ ಬಗ್ಗೆ ನಿಮ್ಗೆ ನಂಬಿಕೆ ಇದೆಯಾ? ಸೊ ಅದನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದು, ಇಂಗ್ಲಿಷ್ ಅಲ್ಲಿ ಅವೈಲಬಿಲಿಟಿ ಇದೆ. ಸೊ ನಾನು ನನ್ನಲ್ಲಿ ನಂಬಿಕೆ ಇಡುವುದನ್ನು ಆಯ್ಕೆ ಮಾಡಿದ್ದೇನೆ. ಇಲ್ಲಿ ವರ್ಡಿಂಗ್ ನೋಡಿ. ಸೊ ಇದು ಸೆಲ್ಫ್ ಟಾಕ್ ನ ಒಂದು ಇದು ಏನು ಸ್ಕ್ರಿಪ್ಟ್. ಸೊ ನಾನು ನನ್ನಲ್ಲಿ ನಂಬಿಕೆ ಇಡುವುದನ್ನು ಆಯ್ಕೆ ಮಾಡಿದ್ದೇನೆ. ಸೊ ಫಸ್ಟ್ ನಾವು ನಮ್ಮಲ್ಲಿ ನಂಬಿಕೆ ಇಡ್ಲಿಕ್ಕೆ ನಾವು ಅದನ್ನು ಆಯ್ಕೆ ಮಾಡ್ಬೇಕು. ಎಸ್, ನಾನು ಇವತ್ತಿನಿಂದ ಪಾಸಿಟಿವ್ ಆಗಿ ಇರ್ತೇನೆ. ಎರಡನೇದು, ನನ್ನ ಕನಸುಗಳಲ್ಲಿ ನಂಬಿಕೆಯು ಬಲವಾಗಿದೆ. ಸೊ ಎಸ್, ನನಗೆ ನನ್ನ ಕನಸು ಏನಿದೆ ಅದರ ಮೇಲೆ ಬಲವಾದ ನಂಬಿಕೆ ಇದರಿಂದ ನಾನು ಈ DXN ಅನ್ನು ಚೂಸ್ ಮಾಡಿದೆ. ಅದು ಫಲಪ್ರದವಾಗುವುದಲ್ಲಿ ಪೂರ್ಣ ನಂಬಿಕೆ ಇದೆ. ಖಾಲಿ ಅದರ ಮೇಲೆ ನಂಬಿಕೆ ಮಾತ್ರ ಅಲ್ಲ, ಅದನ್ನು ನಾನು ಅಚೀವ್ ಮಾಡಿಯೇ ಮಾಡ್ತೇನೆ. ನನ್ನ ಕನಸು ಪ್ರಾಮುಖ್ಯವಾದುದು, ಇದು ಅತಿ ಮುಖ್ಯ ಆಗಿರ್ತದೆ. ನನ್ನ ಕನಸು ಅಮೂಲ್ಯ, ಅದೊಂದು ಪಾಸಿಟಿವ್ ಆಗಿದೆ, ಅದೊಂದು ಶ್ರೇಷ್ಠವಾಗಿದೆ. ನನ್ನ ಕನಸು ನನಸಾಗುವುದರಲ್ಲಿ ನನಗೆ ಫುಲ್ ನಂಬಿಕೆ ಇದೆ ಅಂತ ಹೇಳ್ಕೊಂಡು ಈ ಒಂದು ಮಂತ್ರ ಅಂತಲೇ ಹೇಳ್ತೇನೆ ನಾನು. ಸೆಲ್ಫ್ ಟಾಕ್ ಅಂತ ಹೇಳಿದ್ರೆ ಕೆಲವರಿಗೆ ಅರ್ಥ ಆಗ್ಲಿಕ್ಕಿಲ್ಲ, ವಿಚಿತ್ರ ಅನಿಸ್ಬೋದು. ಈ ಮಂತ್ರವನ್ನು ನೀವೊಂದು 10 ಸರಿ ಹೇಳ್ತಾ ಹೋಗಿ ಬೆಳಿಗ್ಗೆ ಮತ್ತು ರಾತ್ರಿ. ಸೊ ಹೆಚ್ಚು ಹೇಳಿದಷ್ಟು ಹೆಚ್ಚು ನಂಬಿಕೆ ನಿಮಗೆ ಬರ್ತದೆ. ನಂಬಿಕೆ ಕಡಿಮೆ ಇದ್ದವರಿಗೆ ಇದು ಸೆಲ್ಫ್ ಟಾಕ್ ಒಂದು ಬೆನಿಫಿಟೆಡ್. ಸೊ ಇನ್ಸ್ಟೆಂಟ್ ನಿಮ್ಗೆ ರಿಸಲ್ಟ್, ನಿಮ್ಮ ಬಗ್ಗೆ ಶಕ್ತಿ ಬಗ್ಗೆ ಇದೆ. ಸೊ ಎಲ್ಲ ಓದ್ಲಿಕ್ಕೆ ಹೋಗುದಿಲ್ಲ, ಟೈಮ್ ಕನ್ಸಂಪ್ಷನ್ ಆಗ್ತದೆ. ಸೊ ನಿಮ್ಮ ಮನೋಭಾವ ಹೇಗಿದೆ, ಸೊ ಅದರೊಟ್ಟಿಗೆ ನೀವು DXN ಒಂದು ಟೀಮ್ ಒಟ್ಟಿಗೆ ನೀವು ಹೇಗೆ ವ್ಯವಹಾರ ಮಾಡ್ತೀರಿ, ಸೊ ಅದರ ಬಗ್ಗೆ ಇದೆ. ಸೊ ಇಲ್ಲಿ ಅದರೊಟ್ಟಿಗೆ ಕೆಲವರಿಗೆ ಈಗ ಪ್ಲಾನ್ ಶೋ ಮಾಡ್ಲಿಕ್ಕೆ ಕಾನ್ಫಿಡೆನ್ಸ್ ಇರುವುದಿಲ್ಲ. ಸೊ ಅದಕ್ಕೋಸ್ಕರ ಪ್ಲಾನ್ ನ ಬಗ್ಗೆ ಇದೆ. ಸೊ ನೆಕ್ಸ್ಟ್ ಬರುವಂತದ್ದು, ನೀವು ಪ್ರೋಗ್ರೆಸ್ ಅಲ್ಲಿ ಇದ್ದೀರಾ, ನಿಮ್ಮ ಒಂದು ಬಿಸ್ನೆಸ್ ಪ್ರೋಗ್ರೆಸ್ ಅಲ್ಲಿ ಇದ್ದೀರಾ, ಅದರ ಬಗ್ಗೆ ಇದೆ ಸೆಲ್ಫ್ ಟಾಕ್. ಸೊ 8ನೇದು ಬರುದಂತಾದ್ರೆ, ಸೊ ನಿಮ್ಗೆ ಇಲ್ಲಿ ನೀವು ಏನು ಸಕ್ಸಸ್ ಆಗ್ಲಿಕ್ಕೆ ನೀವು ಸೆಲ್ಫ್ ಟಾಕ್ ಉಪಯೋಗ ಮಾಡ್ತಾ ಇದ್ದೀರಾ, ಸೊ ಅದರ ಬಗ್ಗೆ ಸಹ ನಿಮ್ಗೆ ಇಲ್ಲಿ ಸೆಲ್ಫ್ ಟಾಕ್ ಬಗ್ಗೆ ನಂಬಿಕೆ ಬರ್ಲಿಕ್ಕೆ ಒಂದು ಸೆಲ್ಫ್ ಟಾಕ್. ಸೊ ಅಥವಾ ನೀವು ನಿಮ್ಮ ಒಂದು ಗುರಿ ಮುಟ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ಲಿಕ್ಕೆ ಒಂದು
ಒಂದು ಪ್ರೇರಣೆ ನೀಡುವಂತ ಒಂದು ಸೆಲ್ಫ್ ಟಾಕ್ 9ನೇದು. ಸೊ 10ನೇದು ಒಂದು ಸೆಲ್ಫ್ ಟಾಕ್ ಇದೆ. ಸೊ ನನ್ನ ನಂಬಿಕೆ ಹೇಗಿದೆ, ಆಗ ನನ್ನಲ್ಲಿ ನಂಬಿಕೆ ಇದೆಯಾ ಅಂತ ಕೇಳುವಂಥದ್ದು. ಇದು ನಿಮ್ ಪುನಃ ಚೆಕ್ ಮಾಡುವಂಥದ್ದು, ನಿಮ್ಮಲ್ಲಿ ನಿಜವಾಗಿ ನಂಬಿಕೆ ಬಲವಾಗಿದೆ ಅಂತ ಒಂದು ತಿಳ್ಕೊಳ್ಳುವಂಥದ್ದು. ಇದು ಹೇಗೆ ಹೇಳಿದ್ರೆ, ನಾವು ಗಾಡಿಯಲ್ಲಿ ನಿನ್ನೆ ಪೆಟ್ರೋಲ್ ಹಾಕಿರ್ತೇವೆ, ಆದ್ರೆ ಹೊರಡುವ ಮೊದಲು ಒಂದ್ಸರಿ ಪೆಟ್ರೋಲ್ ಇದೆಯಾ ಅಂತ ಚೆಕ್ ಮಾಡ್ತೇವೆ ಹೇಳಿದ್ರೆ, ಸೊ ಅದೇ ರೀತಿ ನಿಮ್ಮ ಮನಸ್ಸನ್ನು ಚೆಕ್ ಮಾಡುವಂಥದ್ದು. ಅದರೊಟ್ಟಿಗೆ ನೀವು ಈ ಒಂದು ಸಿಸ್ಟಮಿಗೆ ಪ್ಲಗ್ ಆಗಿದ್ರ, ಸೊ DX ಅನ್ನೋ ಒಂದು ಮೀಟಿಂಗಿಗೆ ನೀವು ಆದ್ಯತೆ ಕೊಡ್ತಾ ಇದ್ರೆ. ಈ ಕೆಲವು ಲೀಡರ್ಸ್ ನಾವು ನೋಡಿರ್ಬೋದು, ನಮ್ಮೊಟ್ಟಿಗೆ ಇರುವಾಗ ಎಲ್ಲರೂ ಹೇಳ್ತಾರೆ ಸರ್ ಮೀಟಿಂಗ್ ಬರಬೇಕು ಮಾಡಬೇಕು ಅಂತ. ಹಿಂದೆ ಹೋಗಿ ಟೀಮ್ ಅವ್ರ ಹತ್ರ ಏನ್ ಹೇಳ್ತಾರೆ ಹೇಳಿದ್ರೆ, ನೀವು ಮೀಟಿಂಗ್ ಮಾಡಬೇಡಿ, ವೇಸ್ಟ್ ಆಫ್ ಟೈಮ್, ನಾವು ಫೀಲ್ಡ್ ಮಾಡುವ ಅಂತ ಹೇಳ್ತಾರೆ. ನೋ ಡೌಟ್ ಅದರಿಂದ ನಿಮ್ಗೊಂದು ಟೆಂಪರರಿ ಬೆನಿಫಿಟ್ ಸಿಗ್ಬೋದು, ಆದ್ರೆ ಲಾಂಗ್ ಟರ್ಮ್ ಬೆನಿಫಿಟ್ ಸಿಗ್ಬೇಕಂತಾರೆ ನಿಮ್ಗೆ ಅದರ ಮೇಲೆ ವಿಶ್ವಾಸ ಇರಬೇಕು. ಈ ಸಿಸ್ಟಮ್ ರನ್ ಆಗುದೇ ಸೊ ಮೀಟಿಂಗ್ ಟು ಮೀಟಿಂಗ್. ಸೊ ಅದರಿಂದ ಸೊ ಇದರ ಬಗ್ಗೆ ನೀವು ಹೆಚ್ಚು ಮಹತ್ವ ಕೊಡಿ. ಎರಡು ಮಾತಾಡಬೇಡಿ, ಮಾತಾಡಿದ್ರೆ ಒಂದು ಮಾತಾಡಿದ್ರೆ ಸೊ ನಿಮ್ಗೆ ಯಶಸ್ಸು ದೊಡ್ಡದು ಸಿಗ್ತದೆ. ಯಾಕಂದ್ರೆ ಇದೊಂದು ನಂಬಿಕೆಯ ಬಿಸ್ನೆಸ್, ಆದ್ರಿಂದ ನಾವು ಸರಿಯಾದ ವಿಚಾರವನ್ನೇ ಹೇಳಬೇಕು. ಸೊ ಫೈನಲಿ ಸೊ ನಮ್ಮ ವ್ಯವಹಾರಕ್ಕೆ ಮತ್ತೆ ಒಂದು ಯಶಸ್ಸಿಗೆ ಸಹಾಯಕವಾಗಲಿಕ್ಕೆ ಸೊ ನಾವೊಂದು ಸರಿಯಾದ ಒಂದು ಪ್ಲಾನಿಂಗ್ ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಸಹ ಇಲ್ಲಿ ಪ್ರೇರಣೆಯನ್ನು ಕೊಡುವಂತ ಒಂದು ಸೆಲ್ಫ್ ಟಾಕ್ಗಳಿದೆ. ಸೊ ಇದೆಲ್ಲ ನಾನು ಸೆಲ್ಫ್ ಟಾಕ್ ಹೇಳೋದಕ್ಕಿಂತಲೂ ಮಂತ್ರಗಳಿದೆ ಬಿಸ್ನೆಸ್ ಇದು. ಇದನ್ನು ನೀವು ರಿಪೀಟ್ ಮಾಡ್ತಾ ಹೋದಾಗ ಸೊ ನೀವು ದೊಡ್ಡ ಯಶಸ್ಸು ಗಳಿಸ್ಲಿಕ್ಕಾಗ್ತದೆ. ಸೊ ಇಷ್ಟು ವಿಚಾರ ನಾನೀಗ ಒಂದು 10 ಸ್ಟೆಪ್ ಅಲ್ಲಿ 2ನೇ ಸ್ಟೆಪ್, ಸೊ ಯಾಕೆ ಸೆಲ್ಫ್ ಟಾಕ್ ಅನ್ನು ನಾವು ಓದ್ಬೇಕು, ಇಲ್ಲಿ ಗಟ್ಟಿಯಾಗಿ ಓದ್ಬೇಕು, ಅದರೊಟ್ಟಿಗೆ ಬರ್ದದ್ದನ್ನು ನೋಡಿಕೊಂಡು ಓದ್ಬೇಕು. ಯಾಕೆ ಹೇಳಿದ್ರೆ ಇದು ಅಗೈನ್ ಸೈಂಟಿಫಿಕ್ ರೀಸನ್ ಇದೆ. ಸೊ ನಿಮ್ಮ ಒಂದು ಬ್ರೈನ್ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಇಟ್ಸ್ ಅ ಟ್ರಿಬಲ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇರ್ತದೆ. ನೀವು ಬರ್ದು ಓದಿದ್ರು ಇನ್ನೂ ಒಳ್ಳೇದು, ಸೊ ಬರ್ದದ್ದನ್ನು ಓದಿದ್ರು ಸಹ ಅಕ್ಷರ ಕಾಣ್ತದೆ, ಅದರೊಟ್ಟಿಗೆ ನಿಮ್ಮ ಬಾಯಲ್ಲಿ ಗಟ್ಟಿಯಾಗಿ ಹೇಳೋದ್ರಿಂದ ಆ ಶಬ್ದ ನಿಮಗೆ ಕಿವಿಗೆ ಕೇಳ್ತದೆ, ಅದರೊಟ್ಟಿಗೆ ಆ ಅಕ್ಷರಗಳು ನೀವು ನೋಡ್ತಾ ಇರೋದ್ರಿಂದ ಪಿಕ್ಚರು ಬರೋದ್ರಿಂದ ಸೊ ಅದು ಟ್ರಿಬಲ್ ರಿಜಿಸ್ಟ್ರೇಷನ್ ಅಂದ್ರೆ ವೇಗವಾಗಿ ನಿಮ್ಮ ಬ್ರೈನ್ ನಂಬಲಿಕ್ಕೆ ಸಾಧ್ಯ ಆಗೋದ್ರಿಂದ ಸೊ ನೀವು ಇದನ್ನು ಗಟ್ಟಿಯಾಗಿ ಓದಬೇಕು ಅಂತ ಹೇಳುವಂಥದ್ದು. ಸೊ ಇದರ ಒಂದು ಸೀಕ್ರೆಟ್, ಬರ್ದ್ರಂತರೂ ಇನ್ನೂ ಒಳ್ಳೆಯದು. ಸೊ ಇಷ್ಟು ಇವತ್ತಿನ ಒಂದು ವಿಚಾರದಲ್ಲಿ ಸೆಲ್ಫ್ ಟಾಕ್ನ ಒಂದು ಮಹತ್ವದ ಬಗ್ಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ಸೊ ಈ ಒಂದು ಅವಕಾಶಕ್ಕಾಗಿ ಸೊ ನಾನು ಸಕ್ಸಸ್ ಟೀಮ್, ಅದರೊಟ್ಟಿಗೆ ನನ್ನ ಒಂದು ಸ್ಪಾನ್ಸರ್ ರಾಜೇಂದ್ರನ್ ಶೆರ್ವೆಗಾರ್, ಅದರೊಟ್ಟಿಗೆ ಎಲ್ಲ ಸಕ್ಸಸ್ ಟೀಮ್ನ ಲೀಡರ್ಸ್ಗಳಿಗೆ ಥ್ಯಾಂಕ್ಸ್ ಹೇಳ್ತಾ, ಸೊ ನಮ್ಮ ಒಂದು ಇವತ್ತಿನ ಒಂದು ಪ್ರೋಗ್ರಾಮ್ನ ಒಂದು ಮಾಡರೇಟರ್ಸ್ ಹೆರಾಲ್ಡ್ ಪಾಯ್ಸ್ ಅವರಿಗೆ, ಸೊ ಅವರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಸೆಷನ್ ಅನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು.